ರಾಜ್ಯದಲ್ಲಿ ಖಾಸಗಿ ಔಷಧಿ ಮಳಿಗೆಗಳಿಗೆ ಅನುಕೂಲ ಮಾಡಿಕೊಡಲು ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ಮುಂದಾಗಿದ್ದ ರಾಜ್ಯ ಸರ್ಕಾರಕ್ಕೆ ನ್ಯಾಯಾಲಯದ ತೀರ್ಪಿನಿಂದ ಹಿನ್ನಡೆಯಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಬಡ ಜನರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಔಷಧಿ ಪೂರೈಕೆ ಮಾಡುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಜನೌಷಧಿ ಕೇಂದ್ರಗಳನ್ನು ರಾಜ್ಯದಲ್ಲಿ ಮುಚ್ಚಲು ಮುಂದಾಗಿದ್ದ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿರುವುದು ಬಿಜೆಪಿಯ ಹೋರಾಟಕ್ಕೆ ಸಂದ ಜಯವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆಗೆ ತಡೆ ನೀಡಲು ಮುಂದಾಗಿದ್ದ ರಾಜ್ಯ ಸರ್ಕಾರಕ್ಕೆ ನ್ಯಾಯಾಲಯ ಸೂಕ್ತ ಉತ್ತರ ನೀಡಿದೆ. ಇನ್ನಾದರೂ ಆರೋಗ್ಯ ಸಚಿವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಜನರಿಗೆ ಅನುಕೂಲವಾಗುವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ ಎಂದು ಹೇಳಿದರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಾಜ್ಯ ಸರ್ಕಾರದಿಂದಲೂ ಉಚಿತವಾಗಿ ಔಷಧಿ ನೀಡುತ್ತೇವೆ ಎಂದು ಹೇಳುತ್ತಿದೆ. ಆಸ್ಪತ್ರೆಗಳಲ್ಲಿ 260ಕ್ಕೂ ಹೆಚ್ಚು ವಿವಿಧ ಮಾದರಿಯ ಔಷಧಿಗಳನ್ನು ನೀಡಬೇಕಾಗುತ್ತದೆ. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಿರುವುದು 60ರಿಂದ 70 ಮಾದರಿ ಔಷಧಿಗಳಷ್ಟೇ. ರಾಜ್ಯ ಸರ್ಕಾರ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದೆ. ಹೀಗಿರುವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಹೇಗೆ ಪೂರೈಕೆ ಮಾಡುತ್ತಾರೆ? ಈಗಾಗಲೇ ಸೂಕ್ತ ಔಷಧಿಗಳಿಲ್ಲದೆ ಬಾಣಂತಿಯರ ಸಾವು ಸಂಭವಿಸುತ್ತಿದೆ ಎಂದು ಹೇಳಿದರು. ನೀವು ಇದನ್ನ ಮುಚ್ಚಿದ್ರೆ, ಒಳಗಡೆ ಇರೋದು ಮುಚ್ಚಿದ್ರೆ ಆಚೆ ಹೋಗ್ಲಿ ಅಂತ ಅಷ್ಟೇ. ಇದೊಂದು ಲಾಬಿ. ಆ ಲಾಬಿಗೆ ಮಣಿದು ರಾಜ್ಯ ಸರ್ಕಾರ ಮಾಡಿದಂಥ ತೀರ್ಮಾನಕ್ಕೆ ಇವತ್ತು ಹೈಕೋರ್ಟ್ ಒಂದು ರೀತಿ ಮಧ್ಯಂತರ ಆದೇಶ ಮಾಡಿರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ನೀವು ತಪ್ಪು ಮಾಡಿದ್ದೀರಾ, ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದ್ದೀರಾ ಅಂತ ಸ್ಪಷ್ಟ ಸಂದೇಶವನ್ನ ಗೌರವಾನ್ವಿತ ನ್ಯಾಯಾಲಯ ಸರ್ಕಾರಕ್ಕೆ ಕೊಟ್ಟಿರೋದು. ಇನ್ನಾದ್ರೂ ಆರೋಗ್ಯ ಸಚಿವರು, ಮೆಡಿಕಲ್ ಎಜುಕೇಶನ್ ಸಚಿವರು ಇನ್ನಾದ್ರೂ ಬುದ್ಧಿ ಜನಕ್ಕೆ ಯಾವ್ದು ಒಳ್ಳೇದು, ಜನಕ್ಕೆ ಯಾವ್ದು ಉಪಯೋಗ ಆಗ್ತದೆ ಅನ್ನೋದನ್ನ ಅರ್ಥಕೊಂಡು ಕೆಲಸ ಮಾಡ್ಬೇಕಾಗಿ. ಆದ್ರೆ ಆರೋಗ್ಯ ಇಲಾಖೆ ನಾವೇ ಫ್ರೀ ಮೆಡಿಸಿನ್ ಕೊಡ್ತೀನಿ ಅಂತ ಹೇಳ್ತಾರೆ. ಯಾರಾದ್ರೂ ಹೋಗಿ ರಿಯಾಲಿಟಿ ಚೆಕ್ ಮಾಡಿ. ಇವರು 260 ಮೆಡಿಸಿನ್ ಕೊಡ್ಬೇಕು ಒಂದೊಂದು ಆಸ್ಪತ್ರೆಗಳಲ್ಲಿ, ಡಿಫ್ರೆಂಟ್ ವೆರೈಟೀಸ್. 260ರಿಂದ 270 ಮೆಡಿಸಿನ್ಸ್ ಕೊಡ್ಬೇಕು. ಇವರ ಇರೋದೇ 60-70 ಮೆಡಿಸಿನ್ಸ್. 30% ಮೆಡಿಸಿನ್ ಇಲ್ಲ ಇವರ ಹತ್ರ. ನೋ ಸ್ಟಾಕ್. ಯಾಕಂದ್ರೆ ಸರ್ಕಾರ ಪಾಪರ್ ಆಗಿದೆ, ಸರ್ಕಾರದಲ್ಲಿ ಹಣ ಇಲ್ಲ, ಧರಣಿ ಬಾಣಂತಿಯರ ಸಾವಾಗ್ತಾ ಇದೆ, ಮೆಡಿಸಿನ್ ಸರಿ ಇಲ್ದಿರೆ. ಇವತ್ತು ಇಡೀ ರಾಜ್ಯಾದ್ಯಂತ ಹೃದಯಾಘಾತಗಳ ಮರಣ ಮೃದಂಗ ಇಡೀ ರಾಜ್ಯಾದ್ಯಂತ ಆಗ್ತಾ ಇದೆ.